ಡಾಕ್ಟರ್ ಹಾಮಾನಾಯಕರ ಪ್ರಕಾರ ಜನಪದ ಎನ್ನುವುದು ಬಿಡಿಬಿಡಿಯಾದ ಅಂಶಗಳಿಗೂ, ಜಾನಪದ ಎಂಬುದು ಇವೆಲ್ಲವುಗಳ ಇಡಿಯಾದ ವಿಭಾಗಕ್ಕೂ ಅನ್ವಯಿಸುತ್ತದೆ. ಉದಾಹರಣೆಗೆ ಜನಪದ ಗೀತೆ, ಜನಪದ ಸಾಹಿತ್ಯ, ಜನಪದ ಕಲೆ, ಆಟ, ಹಬ್ಬ, ಆಚರಣೆ, ವೈದ್ಯ, ಸಂಸ್ಕೃತಿ ಹೀಗೆ ಬಿಡಿಬಿಡಿ ಅಂಶಗಳು ಜನಪದದ ಪ್ರಕಾರಗಳೆನಿಸಿದರೆ ಈ ಜನಪದದ ಎಲ್ಲವನ್ನೂ ಒಳಗೊಂಡ ಸಮಗ್ರ ಘಟಕವೇ ಜಾನಪದ ಎನಿಸಿಕೊಳ್ಳುತ್ತದೆ. ಕ್ರಿಸ್ತಶಕ 9ನೇ ಶತಮಾನದ ಶ್ರೀ ವಿಜಯನು ತನ್ನ ಕೃತಿ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ಜನಪದರನ್ನು ಕುರಿತು ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳು, ಅಂದರೆ ಕನ್ನಡಿಗರು ಉದ್ದೇಶಪೂರ್ವಕವಾಗಿ ಕಲಿತವರಲ್ಲದಿದ್ದರೂ ಕಾವ್ಯ ರಚಿಸಬಲ್ಲ ಚತುರರಾಗಿದ್ದಾರೆ ಎನ್ನುತ್ತಾನೆ. ಅದೇ ಹಿನ್ನೆಲೆಯಲ್ಲಿ ಈಗಲೂ ಯಾವ ವಿಶ್ವವಿದ್ಯಾಲಯದ ಪದವಿ ಪಡೆಯದಿದ್ದರೂ ಕನ್ನಡಿಗರು ಪಾರಂಪರಿಕವಾದ ವಿದ್ಯೆ, ಜ್ಞಾನ, ಕಲೆಗಳನ್ನು ಇಂದೂ ತಮ್ಮೊಂದಿಗೆ ಉಳಿಸಿಕೊಂಡು ಬಂದ ಜನಪದರು ಸಿಗುತ್ತಾರೆ. ಅಂಥವರಲ್ಲಿ ಹುಣಗುಂದ ತಾಲೂಕಿನ ವೀರಾಪುರ ಗ್ರಾಮದ ಈಗ 70 ವರ್ಷ ವಯಸ್ಸಾಗಿದ್ದರೂ ಉತ್ಸಾಹ ಕುಗ್ಗದ, ಹೊಲಗಳಲ್ಲಿ ಕೊಳವೆ ಬಾವಿ ತೋಡಿಸಲು ಜಲದ ಮೂಲ ತೋರಿಸುವ ಅಪರೂಪದ ವ್ಯಕ್ತಿ ಶ್ರೀ ಜಟ್ಟೆಪ್ಪ ಸಾಬಣ್ಣ ಹಿರೇಮನಿ. ಸರೋವರದ ಶ್ರೀ ರೇವಣಸಿದ್ದೇಶ್ವರರು ಇವರ ಗುರುಗಳು. ಈ ಗುರುಗಳ ಆಶೀರ್ವಾದದಿಂದಲೇ ಈ ವಿದ್ಯೆಯನ್ನು ಕಲಿಸಿದ್ದಾಗಿ ಇವರು ಅತ್ಯಂತ ಭಕ್ತಿ ಮತ್ತು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಈ ಕೆಲಸ ಆರಂಭಿಸಿ 9 ವರ್ಷಗಳಾದವು. ಈಗಾಗಲೇ ಸುತ್ತಮುತ್ತಲಿನ ಗ್ರಾಮಗಳಾದ ನಾಗೂರು, ಗುಡೂರು, ಎಡಹಳ್ಳಿ, ಅಮೀನಗಡ, ಬದಾಮಿ, ಗಜೇಂದ್ರಗಡ, ಧನ್ನೂರ್, ಹುಣಗುಂದ್, ಇಲಕಲ್ ಮೊದಲಾದ ಇನ್ನೂ ಹಲವಾರು ಹಳ್ಳಿಗಳಲ್ಲಿ ಇಲ್ಲಿವರೆಗೆ ಸುಮಾರು 200ಕ್ಕೂ ಹೆಚ್ಚು ಜಲಮೂಲದ ಕೇಂದ್ರಗಳನ್ನು ತೋರಿಸಿದ್ದಾರೆ. ಇವರು ತೋರಿದ ಬಹಳಷ್ಟು ಕಡೆಗೆ ಸುಮಾರು 2.5, 3, 3.5, 4 ಇಂಚುಗಳಷ್ಟು ನೀರು ಅಲ್ಲಿನ ಭೂಮಿಯ ಗುಣಧರ್ಮ ಆಧರಿಸಿ ದೊರೆತದ್ದೂ ಉಂಟು. ಒಂದೆರಡು ಕಡೆ ಖುಷಿಯಾದದ್ದೂ ಉಂಟು. ಕೆಲವೊಮ್ಮೆ ಮಳೆಗಾಲದಲ್ಲಿ 80 ಫೂಟಿಗೆ, ಬೇಸಿಗೆ ಕಾಲದಲ್ಲಿ 200 ಫೂಟಿಗೆ ನೀರು ಬಿದ್ದದ್ದು ಇದೆ. ಇವರ ಮುಖ್ಯ ಉದ್ಯೋಗ ಒಕ್ಕಲುತನ. ಈ ನೀರು ತೋರಿಸುವ ಕೆಲಸವನ್ನು ಒಂದು ಪ್ರವೃತ್ತಿಯಾಗಿ ಮಾಡುತ್ತಿದ್ದು ಯಾವುದೇ ವಸ್ತು ಅಥವಾ ಹಣದ ವ್ಯಾಮೋಹದಿಂದ ಅಲ್ಲ. ತನ್ನನ್ನು ಕರೆದುಕೊಂಡು ಹೋದವರು ತನ್ನ ಊರಿನಿಂದ ಬಂದು ಹೋಗುವ ಬಸ್ ಚಾರ್ಜ್ ಕೊಟ್ಟರೆ ಸಾಕು. ಏನೋ ಯಾರಾದರೂ ಅತಿ ಒತ್ತಾಯದಿಂದ ಕೊಟ್ಟರೆ ಅವರು ಕೊಟ್ಟಷ್ಟು ತಕ್ಕೊಳ್ಳುವುದು ಅವರ ಮನಸ್ಸಿನ ಸಮಾಧಾನಕ್ಕಾಗಿ ಮಾತ್ರ ಹೊರತು ಆಸೆಯಿಂದ ಅಲ್ಲ. ಏಕೆಂದರೆ ಈ ಕಾರ್ಯ ಮಾಡುತ್ತಿರುವುದು ಇದೊಂದು ಸಾಮಾಜಿಕ ಸೇವೆ ಅಂತಲೇ. ಒಮ್ಮೊಮ್ಮೆ ಹೊಲದ ಮಾಲೀಕರಾಗಲಿ, ಹೊಲ ಜಾಗ ಅಥವಾ ಪ್ಲಾಟಿನ ಮಾಲೀಕರಾಗಲಿ ತಮ್ಮ ವಾಹನದ ಮೇಲೆ ತಾವೇ ಕರೆದೊಯ್ದು ಹಿಂತಿರುಗಿ ತಂದು ಬಿಟ್ಟರೆ ಸಾಕು. ಯಾವ ಹಣದ ಆಶೆಯೂ ಅವರಿಗಿಲ್ಲ. ನೀರು ತೋರಿಸುವ ವಿಧಾನ. ನೀರು ತೋರಿಸಲು ಕರೆದುಕೊಂಡು ಹೋದವರು ಆರಂಭದಲ್ಲಿಯೇ ಪೂಜೆಗಾಗಿ ವಿಭೂತಿ, ಕುಂಕುಮ, ಪತ್ರೆ, ಹೂ, ಊದುಬತ್ತಿ ಮೊದಲಾದ ಪೂಜಾ ಸಾಮಗ್ರಿಗಳು, ನೈವೇದ್ಯಕ್ಕಾಗಿ ಬಾಳೆಹಣ್ಣು ತರಬೇಕು. ನೀರು ತೋರಿಸಲು 2 ತೆಂಗಿನಕಾಯಿ, 1 ಕಬ್ಬಿಣದ ತವಾ, ಪ್ರಸಾದಕ್ಕಾಗಿ ಫಳಾರ ಒದಗಿಸಬೇಕು. ಹೊಲದ ಒಂದು ಬದಿಗೆ ಒಂದು ದೊಡ್ಡ ಕಲ್ಲಿಗೆ ಪೂಜೆ ನೆರವೇರಿಸಿದ ನಂತರ ಪೂಜೆ ಮಾಡಿದ ಕಲ್ಲಿನ ಮುಂದೆ ಪೂಜೆಗೆ ತಂದ 1 ತೆಂಗಿನಕಾಯಿಯನ್ನು ತವಾದ ಮೇಲೆ ಇಡಲಾಗುತ್ತದೆ. ಅದರ ಮೇಲೆ ಜಟ್ಟೆಪ್ಪನು ತಾನಾಗಲಿ ತನ್ನ ಸಹಾಯಕನಾದ ತನ್ನದೇ ಗ್ರಾಮದ ಹನುಮಂತಪ್ಪ ಮಡ್ಯಪ್ಪ ವಡಗೇರಿ ಎಂಬವನಾಗಲಿ ಕೂಡಿರುತ್ತಾರೆ. ಕೂಡುವ ವಿಧಾನವೆಂದರೆ ತಮ್ಮ ತುದಿಗಾಲಿನ ಮೂಲಕ ತೆಂಗಿನಕಾಯಿಯ ಮೇಲೆ ಕೈಯ ತುದಿಬೆರಳನ್ನು ನೆಲಕ್ಕೆ ಊರಿ ಕೂಡಿರುತ್ತಾರೆ. ಇವರಲ್ಲದೆ ಬೇರೆ ಯಾರಾದರೂ ಕೂಡಿರಬಹುದು. ಆಮೇಲೆ ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮತ್ತೊಂದು ತೆಂಗಿನಕಾಯಿಯನ್ನು ಬೊಗಸೆಯಲ್ಲಿ ಭೂಮಿಗೆ ಸಮಾನಾಂತರವಾಗಿ ಮತ್ತು ತೆಂಗಿನ ಜುಟ್ಟು ಮುಂದೆ ಇರುವಂತೆ ಕೈಯಲ್ಲಿ ಹಿಡಿದು ಪ್ಲಾಟಿನ ಅಥವಾ ಹೊಲದ ಯಾವ ಭಾಗದಲ್ಲಾದರೂ ನಿಧಾನವಾಗಿ ನಡೆಯುತ್ತಾ ಹೋಗುವಾಗ ಇತ್ತ ತವಾದ ಮೇಲಿನ ತೆಂಗಿನಕಾಯಿ ತಿರುಗಿದಂತೆ ಎನಿಸಿದರೆ ಅವರು ಕೂಗಿ ಹೇಳಿದಾಗ ಅಲ್ಲಿ ನಿಲ್ಲುತ್ತಾನೆ. ಅಂದರೆ ಆತನ ಕಾಲ ಕೆಳಗಿನ ಭೂಮಿಯಲ್ಲಿ ನೀರಿನ ಶೆಲೆಯಿದ್ದರೆ ಇತ್ತ ತವಾದ ಮೇಲಿನ ತೆಂಗಿನಕಾಯಿ ತಿರುಗತೊಡಗುತ್ತದೆ. ನೀರಿನ ಅಂಶ ಬಹಳ ಇದ್ದರೆ ಒಮ್ಮೊಮ್ಮೆ ತೆಂಗಿನಕಾಯಿಯ ಮೇಲೆ ಕೂತವನನ್ನು ಜೋರಾಗಿ ತಿರುಗಿಸಿ ಒಗೆಯುತ್ತದೆ. ಆಗ ತೆಂಗಿನಕಾಯಿ ಬೊಗಸೆಯಲ್ಲಿ ಹಿಡಿದು ನಿಂತವನ ಜಾಗದಲ್ಲಿ ನೀರಿನ ಶೆಲೆ ಅಥವಾ ಜಲದ ಕಣ್ಣು ಇದೆ ಎಂದು ಒಂದು ಪಾಯಿಂಟನ್ನು ಒಂದು ಕಲ್ಲು ಇಟ್ಟು ಗುರುತಿಸಲಾಗುತ್ತದೆ. ಅಲ್ಲಿಂದ ಆತ ಮತ್ತೆ ಬೇರೆ ಜಾಗಕ್ಕೆ ಹೋಗಿ ನಿಂತಾಗ ತವಾದ ಮೇಲಿನ ತೆಂಗಿನಕಾಯಿಯ ಮೇಲೆ ಕೂತವನನ್ನು ತಿರುಗಿಸಿದರೆ ಅಲ್ಲೂ ನೀರು ಇದೆ ಎಂದು ಅರ್ಥ. ಆ ಜಾಗದಲ್ಲೂ ಒಂದು ಕಲ್ಲು ಇಟ್ಟು ಗುರುತಿಸಲಾಗುತ್ತದೆ. ಹೀಗೆ ಹೊಲದ ಬೇರೆ ಬೇರೆ ಸ್ಥಾನದಲ್ಲಿ ಒಟ್ಟು 5 ಕಡೆ ಪಾಯಿಂಟ್ಗಳನ್ನು ಗುರುತಿಸಲಾಗುತ್ತದೆ. ಅಂತಿಮವಾಗಿ
ಈ 5ರಲ್ಲಿ ಯಾವ ಸ್ಥಾನದಲ್ಲಿ ನಿಂತಾಗ ತೆಂಗಿನಕಾಯಿ ಹೆಚ್ಚು ತಿರುಗಿಸಿ ಒಗೆಯುವುದಿರುತ್ತದೋ ಅದು ಹೆಚ್ಚು ಜಲಮೂಲದ ಕೇಂದ್ರವೆಂದು ಗುರುತಿಸಿ ಅಂತಿಮಗೊಳಿಸಲಾಗುತ್ತದೆ. ಈ ಸಂದರ್ಭದ ಸ್ವಾರಸ್ಯಕರ ಸಂಗತಿಯೆಂದರೆ ತವಾದ ಮೇಲಿನ ತೆಂಗಿನಕಾಯಿಯ ಮೇಲೆ ಕೂತವನನ್ನು ಎಡಕ್ಕೆ ತಿರುಗಿಸಿದರೆ ಭೂಮಿಯಲ್ಲಿ ಕಲ್ಲು ಬಂಡೆ ಇದೆ ಎಂದರ್ಥ, ಬಲಕ್ಕೆ ತಿರುಗಿಸಿದರೆ ಭೂಮಿಯಲ್ಲಿ ಮೆತ್ತನೆಯ ಮಣ್ಣು ಇದೆ ಎಂದು ಅರ್ಥ. ಈ ತವಾದ ತೆಂಗಿನಕಾಯಿಯ ಮೇಲೆ ಬೇರೆಯವರು ಕೂತಾಗ ಕೆಲವರಿಗೆ ಮಾತ್ರ ತಿರುಗಿಸುತ್ತದೆ, ಇನ್ನು ಕೆಲವರಿಗೆ ತಿರುಗಿಸುವುದಿಲ್ಲ. ಹಾಗಂತ ಅಲ್ಲಿ ನೀರು ಇಲ್ಲವೆಂದು ಅರ್ಥವಲ್ಲ. ಆದ್ದರಿಂದಲೇ ಜಟ್ಯಪ್ಪ ಹೇಗೆ ತುದಿ ಬೆರಳಿನ ಮೇಲೆ ಕೂಡಬೇಕು ಎಂಬ ಮಾಹಿತಿ ಇರುವ ತನ್ನ ಸಹಾಯಕನಾದ ಹನುಮಂತಪ್ಪನನ್ನು ತಾನು ಹೋದಲ್ಲೆಲ್ಲ ಕರೆದುಕೊಂಡು ಹೋಗುತ್ತಾರೆ. ಈ ಮೇಲೆ ಹೇಳಿದಂತೆ 5 ಪಾಯಿಂಟುಗಳಲ್ಲಿ ಒಂದನ್ನು ಅಂತಿಮಗೊಳಿಸಿದ ಜಾಗದಲ್ಲಿ 2 ಫೂಟ್ ಉದ್ದದ ಅಥವಾ 2 ಮೊಳದ ಒಂದು ಕಟ್ಟಿಗೆ ದಪ್ಪ ಗೂಟವನ್ನು ಸ್ವಲ್ಪ ಮೇಲೆ ಕಾಣುವಂತೆ ಬಿಟ್ಟು ಜಡಿಯಲಾಗುತ್ತದೆ. ಕೊನೆಯದಾಗಿ ಈ ಗೂಟದ ಪಕ್ಕದಲ್ಲಿ ಒಂದು ಕಲ್ಲನ್ನು ಇಟ್ಟು ಅದಕ್ಕೆ ನೀರು ಹಾಕಿ ವಿಭೂತಿ, ಕುಂಕುಮ, ಹೂಪತ್ರೆಗಳಿಂದ ಪೂಜಿಸಿ ಬಾಳೆಹಣ್ಣು ನೈವೇದ್ಯ ಮಾಡಿ 5 ಹಿಡಿ ಪಂಚಸರಾಳವನ್ನು ಇಟ್ಟು ನೀರು ತೋರಿಸಲೆಂದು ಬೊಗಸೆಯಲ್ಲಿ ಹಿಡಿದ ತೆಂಗಿನಕಾಯಿಯನ್ನೇ ಒಡೆದು ಅದರ ಚೂರುಗಳನ್ನು ಫಳಾರದೊಂದಿಗೆ ಬೆರೆಸಿ ಅಲ್ಲಿದ್ದವರಿಗೆಲ್ಲ ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತದೆ. ಇದಕ್ಕೆ ಪನಿವಾರವೆಂದು ಕರೆಯುತ್ತಾರೆ. ಮುಂದೆ ರೈತರು ತಮಗೆ ಅನುಕೂಲವಾದ ದಿನದಂದು ಶುಭ ಮುಹೂರ್ತದಲ್ಲಿ ಈಗಾಗಲೇ ಗೂಟ ಜಡಿದು ಅಂತಿಮಗೊಳಿಸಿದ ಸ್ಥಾನದಲ್ಲಿ ಕೊಳವೆ ಬಾವಿಯನ್ನು ತೋರಿಸುತ್ತಾರೆ. ಹೀಗೆ ಜಲದ ಕಣ್ಣು ತೋರಿಸುವ ಜನಪದ ವ್ಯಕ್ತಿಗೆ ಆಧುನಿಕ ಪರಿಭಾಷೆಯಲ್ಲಿ ಜಲಶಿಲ್ಪಿ ಅಥವಾ ಇಂಜಿನಿಯರ್ ಎಂದೂ ಕರೆಯಬಹುದು. ಏಕೆಂದರೆ ಈತ ಯಾವ ತಂತ್ರಜ್ಞಾನಿಗಿಂತಲೂ ಹೆಚ್ಚು ಕರಾರುವಕ್ಕಾಗಿ ನೀರಿನ ಮೂಲವನ್ನು ಗುರುತಿಸುತ್ತಾನೆ. ಈತನ ವಿಧಾನ ಒಂದು ತೆರನಾದರೆ ಬೇರೆ ವಿಧಾನ ಅನುಸರಿಸುವವರು ಇದ್ದಾರೆ.